ಅನ್ನದಪ್ಪ ಅದೇನು ಹೇಳಪ್ಪ. ಇರಿ ಅಂಕಲ್, ಕಾಫಿ ಕುಡಿದು ಬಿಡ್ತೀನಿ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಅಮ್ಮ. ಆನಂದ್, ಅದೇನು ಖುಷಿ ವಿಷಯ ಈಗಲಾದ್ರೂ ಹೇಳು. ಇರು ಚಿನ್ನ, ಕಾಫಿ ಕುಡಿದು ಬಿಡ್ತೀನಿ. ನೋಡು, ಯಾವುದೇ ವಿಷಯ ಆಗಲಿ ಸಸ್ಪೆನ್ಸ್ ಇರಬೇಕು, ಆಗಲೇ ಥ್ರಿಲ್ಲಿಂಗ್ ಆಗಿರೋದು. ಅದೇ ಇವಾಗ ಏನು ಅಂತ ಹೇಳು. ಹೇಳ್ತೀನಿ ನೋಡಿ ಅಂಕಲ್. ಅನ್ನದಪ್ಪ ನನಗೂ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲಪ್ಪ, ಬೇಗ ಹೇಳಪ್ಪ. ಹೇಳಿಲ್ಲ ಅಂದ್ರೆ ಇಬ್ರು ಬಾರ್ಸಂಗೆ ಇದ್ದೀರಾ. ಹೇಳ್ತೀನಿ. ಇದೊಂಥರ ಬ್ರೇಕಿಂಗ್ ನ್ಯೂಸ್. ಗೆಳೆಯ ಸ್ಕೂಲ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದಾನೆ, ಅದಕ್ಕೆ ಅತ್ತಿಗೆನೆ ಇನ್ಚಾರ್ಜು. ಗಂಡ ಹೆಂಡ್ತಿರಿಬ್ರು ಸ್ಕೂಲ್ ನಡೆಸ್ತಾರೆ. ಎಂತ ಖುಷಿ ವಿಷಯ ಅಲ್ವಾ ಇದು? ಹೌದಾ? ಎಂಥ ಸ್ವೀಟ್ ನ್ಯೂಸ್ ಇದು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಲ್ವಾ ಅಂಕಲ್? ಹೌದು ಕಣಮ್ಮ, ಒಳ್ಳೆಯವರು ಒಳ್ಳೆ ಕೆಲಸ ಮಾಡ್ತಾ ಹೋದ ಹಾಗೆ ದೇವರು ಕೂಡ ಒಳ್ಳೆಯದನ್ನೇ ಮಾಡ್ತಾರೆ ಅನ್ನೋದಕ್ಕೆ ಒಳ್ಳೆ ಸಾಕ್ಷಿ ಕಣಮ್ಮ ಇದು. ನನಗಂತೂ ಐಸ್ ಕ್ರೀಮಲ್ಲಿ ಗುಲಾಬ್ ಜಾಮೂನ್ ಹಾಕಿ ಚಪ್ಪಸ್ಕೊಂಡು ತಿಂದಂತ ಖುಷಿ ಆಯ್ತು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇನಾಗ್ರೇಷನ್ಗೆ ನಾವೆಲ್ಲರೂ ಹೋಗ್ಲೇಬೇಕಂತೆ. ಮಿಸ್ ಮಾಡಿದ್ರೆ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಅಂತ ಬೆಂಚ್ ಮೇಲೆ ನಿಲ್ಲಿಸ್ಬಿಡ್ತಾರಂತೆ. ಯಾಕೆ ಹಂಗೆ ನೋಡ್ತಾ ಇದೆಯಾ? ಏನಿಲ್ಲ, ಇನಾಗ್ರೇಷನ್ಗೆ ಹೋಗೋಣ, ಜೊತೆಗೆ ಒಂದು ಸೀಟ್ ಅಡ್ಮಿಷನ್ ಕೂಡ ಮಾಡಬೇಕು. ಮಿಷನ್ ಆಗೋಂಥ ಮಕ್ಕಳು ನಮ್ಮ ಮನೆಯಲ್ಲಿದ್ದಾರೆ, ಎಲ್ಲ ಬೋರ್ಡಿಂಗಲ್ಲಿ ಓದ್ತಿದ್ದಾರೆ, ದೊಡ್ಡವರು. ಯಾಕೆ ಅದು ಮಕ್ಕಳು ದೊಡ್ಡವರು ಅಂತ ಹೇಳಿದೆ ಅಂಕಲ್. ನಾನು ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಿಲ್ಲ, ನಿನ್ನ ಬಗ್ಗೆ ಮಾತಾಡ್ತಿರೋದು. ನನ್ನ ಬಗ್ಗೆನಾ? ನಿನ್ನನ್ನೇ ಅಡ್ಮಿಷನ್ ಮಾಡಿಸ್ಬೇಕು ಅಂದಿದ್ದು. ನನಗೆ ಯಾಕೆ ಚಿನ್ನ? ಯಾಕೆ ಅಂದರೆ ಚಿಕ್ಕ ಮಕ್ಕಳ ಥರ ಆಡ್ತೀಯಾ, ತರಲೆ ಬುದ್ಧಿ ತೋರಿಸ್ತೀಯಾ. ಇಷ್ಟು ವಯಸ್ಸಾದರೂ ಈ ಬುದ್ಧಿ ಬಿಟ್ಟಿಲ್ವಲ್ಲ, ಅದಕ್ಕೆ ಭೂಮಿಕಾ ಇರೋ ಸ್ಕೂಲ್ಗೆ ಸೇರಿಸಿದ್ರೆ ಸ್ವಲ್ಪನಾದರೂ ಚೇಂಜ್ ಆಗ್ತೀಯ ಅನ್ನೋ ಒಂದು ಸಣ್ಣ ಆಸೆ ಅಷ್ಟೆ. ಹಲೋ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಮತ್ತೆ ನನಗೆ ಸ್ಕೂಲಿಗೆ ಕಳಿಸೋ ಪ್ಲ್ಯಾನ್ ಮಾಡಿದ್ಯಲ್ಲ, ಸುಮ್ಮನೆ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ. ನಾನು ಚಡ್ಡಿ ಶರ್ಟ್ ಹಾಕ್ಕೊಂಡು ಬ್ಯಾಗ್ ತಗ್ಲಾಕೊಂಡು ಲಂಚ್ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇರೋದು, ನನ್ನ ಅಕ್ಕಪಕ್ಕ ಹುಡುಗಿರು ಸ್ಕರ್ಟ್ ಹಾಕೊಂಡು ಬರ್ತಾ ಇರೋಂಗೆ ಮಜವಾಗಿರುತ್ತಲ್ಲ. ಜೊತೆಗೆ ಖೋಖೋ ಕಬಡ್ಡಿ. ನನಗೆ ಗೊತ್ತು ನಿನ್ನ ಬುದ್ಧಿ. ಅಲ್ಲಿ ಹುಡುಗಿರು ಇರ್ತಾರಲ್ಲ, ಅವ್ರಿಗೆ ಲೈನ್ ಹೊಡಿಬೋದು ಅಂತ ತಾನೇ ಇಷ್ಟೊಂದು ಉತ್ಸಾಹ ತೋರಿಸ್ತಿದ್ಯಾ. ನೋಡಿ ಅಂಕಲ್, ಸ್ಕೂಲ್ ಮಕ್ಕಳು ಇಟಿಟ ಇರ್ತವೆ. ಅವ್ರು ಚಿಕ್ಕ ಹುಡುಗಿರು ಅಂತ ನನಗೂ ಗೊತ್ತು. ನಾನು ಹೇಳ್ತಿರೋದು ಹುಡುಗಿರ ಬಗ್ಗೆ ಅಲ್ಲ, ಟೀಚರ್ಸ್ ಇರ್ತಾರಲ್ಲ ಅವ್ರ ಬಗ್ಗೆ. ಏನು ಮಾತಾಡ್ತಾ ಇದೆಯಾ ಚಿನ್ನ ನೀನು? ಟೀಚರ್ ಕಣ್ಣು ಹಾಕುವಂಥ ವ್ಯಕ್ತಿನ ನಾನು? ನನಗಿರೋದು ಒಂದೇ ಒಂದು ಲೈಫ್ ಲೈನು, ಇವಳು ಒಬ್ಳೆ ಅಂಕಲ್. ಇವಳನ್ನ ಬಿಟ್ಟು ಇದುವರೆಗೂ ನಾನು ಯಾರನ್ನೂ ಇದುವರೆಗೂ ಕಣ್ಣೆತ್ತೇ ನೋಡಿಲ್ಲ. ಒಂದು ಕೆಲಸ ಮಾಡೋಣಮ್ಮ, ಒಂದು ಬೇಡ 2 ಅಡ್ಮಿಷನ್ ತಗೋಣ, ನಾವಿಬ್ಬರು ಒಟ್ಟಿಗೆ ಹೋಗೋಣ. ಕಾಲೇಜಲ್ಲಿ ಲವ್ ಮಾಡಿದ್ವಿ, ಸ್ಕೂಲಲ್ಲಿ ಲವ್ ಮಾಡೋಣ, ಒಂಥರ ರಿವಿಷನ್ ಇದ್ದಂಗೆ. ಏನಂತೀಯಾ? ಅಪ್ಪ ತಂದೆ, ಈಗ ಆಗಿರೋದೇ ಸಾಕು, ಯಾವ ರಿವಿಷನು ಬೇಡ. ಇದನ್ನೇ ತಡ್ಕೊಳಕ್ಕಾಗ್ತಿಲ್ಲ, ಅದು ಬೇರೆನಾ? ಏನಂಕಲ್ ಇವಳು ಇಷ್ಟೊಂದು ಅವಮಾನ ಮಾಡ್ತಾಳೆ? ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ಸಪೋರ್ಟ್ ಮಾಡೋದಲ್ವಾ? ಗಂಡಸರಿಗೆ ಗಂಡಸರೇ ಆಗಲಿಲ್ಲ ಅಂದ್ರೆ ಇನ್ಯಾರು ಆಗ್ತಾರೆ ಅಂಕಲ್? ಸ್ವಲ್ಪ ದಬಾಯಿಸಿ ಹೇಳ್ತೀನಿ, ನನ್ನ ಬಗ್ಗೆ ಹೇಳಿ. ಅರ್ಧಪ್ಪ, ನಾನು ಸುಮ್ಮನೆ ಕೂತಿಲ್ಲ, ಯೋಚನೆ ಮಾಡ್ತಾ ಇದ್ದೀನಿ. ಗಂಡ ಹೆಂಡಿರ ವರ್ಲ್ಡ್ ವಾರ್ ನಡೀತಿದ್ದಾಗ ನಾನು ಮಧ್ಯಾಹ್ನ ತಲೆ ಹಾಕಿದೆ ಅಂತ ಇಟ್ಕೋ, ಗರಗಸಕ್ಕೆ ತಲೆ ಕೊಟ್ಟಂಗೆ ಈ ಕಡೆ ವಾಲಿದ್ರು ಕುಯ್ಯುತ್ತೆ, ಈ ಕಡೆ ವಾಲಿದ್ರು ಕುಯ್ಯುತ್ತೆ. ಅದಕ್ಕೆ ತಟಸ್ಥ ನೀತಿ ಅನುಸರಿಸ್ತಾ ಇದ್ದೀನಿ. ಬರಲ್ಲ? ಇದೇನು ಹಿಂಗೋಗ್ಬಿಟ್ರಿ? ಇರಿ ಅಂಕಲ್. ಅಂಕಲ್ ಗುಡ್ ನೈಟ್. ಗುಡ್ ನೈಟ್, ಶುಭರಾತ್ರಿ. ಆಲ್ ದಿ ಬೆಸ್ಟ್. ಬೇಕಿತ್ತಾ? ಗೊತ್ತಾಗೋಯ್ತು. ಶುಭರಾತ್ರಿ ಅದ್ರ ಅರ್ಥ ಏನು ಹೇಳು? ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಷ್ಟೇ, ಆಮೇಲೆ ಸರಿ ಹೋಗ್ತಾರೆ ಅಂತ ಹೇಳಿದ್ದು. ಆನಂದ್, ಗಂಡ ಹೆಂಡಿರ್ ಜಗಳ ಉಂಡು ಮಲ್ಗೋವರ್ಗುನೆ, ಆದ್ರೆ ನಮ್ ಜಗಳ ಬೆಳಗಿನವರೆಗೂ ನಡೀತಾನೇ ಇರುತ್ತೆ. ಬೆಳಗ್ಗೆವರೆಗೂ? ನನಗೆ ಕಾಫಿ ಟೀ ಬೇಡ ಅಂಕಲ್, 90 ಬೇಕು, ಬಂದೇ ಇರಿ. ಏನಿದು ಶಕುಂತಲ ಇಷ್ಟೊತ್ತಾದರೂ ಬಂದೇ ಇಲ್ಲ? ಅವಳಿಗೆ ಲೇಟಾಗಿ ಬಂದು ತಾನೇ ಅಭ್ಯಾಸ. ಬರ್ತಾಳೆ ಬಿಡು, ನಾವು ಶುರು ಮಾಡುವ? ಬೇಡ ಬೇಡ, ಅವಳು ಬರಲಿ. ಓ ನೋಡಿ, 100 ವರ್ಷ ಆಯಿತು, ನೆನೆಸ್ಕೊಂಡ ತಕ್ಷಣ ಬಂದ್ಲು.
ಹಾಯ್ 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 ಏನು ಇನ್ನೂ ಶುರು ಮಾಡಿಲ್ವಾ? ನೀನು ಬರಲಿ ಅಂತಾನೆ ಕಾಯ್ತಾ ಇದ್ವಿ. ಏನು ಶಕುಂತಲಾ, ನಿಮ್ಮ ಮನೆ ವಿಷಯ ಯಾವಾಗಲೂ ನ್ಯೂಸಲ್ಲೇ ಇರುತ್ತೆ. ಏನು ವಿಷಯ? ಅದೇ ನಿನ್ನ ದೊಡ್ಡ ಮಗ ಸ್ಕೂಲ್ನ ಟೇಕ್ ಓವರ್ ಮಾಡಿದಾನಂತೆ, ದಿವಾನ್ ವಿದ್ಯಾಸಂಸ್ಥೆ ಅಂತ. ನೋಡಿಲಿ. ಶಾಕುಂತಲ, ಇದೇನು ನಿನ್ನ ಸೊಸೆ ಎಲ್ಲರ ಬಗ್ಗೆನೂ ಮಾತಾಡ್ತಾರೆ, ನಿನ್ನ ಬಗ್ಗೆ ಮಾತ್ರ ಮಾತಾಡಲ್ಲ. ಇದರಲ್ಲೇ ಗೊತ್ತಾಗ್ತಿದೆ ನೋಡು ನಿಮ್ಮ ಮನೇಲಿ ಏನಾಗ್ತಿದೆ ಅಂತ. ಕಾಂಚನ, ಇದು ನಮ್ಮನೆ ವಿಷಯ, ಅದು ಹೊರಗಡೆ ಮಾತಾಡೋದು ತಪ್ಪು. ವಿಷಯ ಹೊರಗಡೆ ಬಂದಮೇಲೆ ಅದು ಮನೆ ವಿಷಯ ಹೇಗಾಗುತ್ತೆ ಶಕುಂತಲ? ಒಳಗಡೆ ಇದ್ರೆ ಸೀಕ್ರೆಟ್, ಹೊರಗಡೆ ಬಂದರೆ ಅದು ನ್ಯೂಸ್. ಸೀಕ್ರೆಟ್ನ ಮೇಂಟೈನ್ ಮಾಡ್ಬೋದು, ಆದರೆ ನ್ಯೂಸ್ನ ಸ್ಟಾಪ್ ಮಾಡೋಕ್ಕಾಗತ್ತಾ? ಅದು ಬೇಡ ಬೇಡ ಅಂದರೂ ಹಬ್ಬ ಬಿಡತ್ತೆ. ನಾನು ಹೇಳದೇ ಇದ್ರೂ ಸತ್ಯ ಸತ್ಯನೇ ಅಲ್ವಾ? ನಿನ್ನ ಸವತಿ ಮಗ ಮನೆ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿದ್ದಾನೆ. ಇನ್ನು ನಿನ್ನ ಮಗನೋ ಅವನು ಬೇರೆಯೇ ವಿಷಯ. ಕಟ್ಕೊಂಡು ಹೆಂಡತಿಗೆ ಕೈ ಕೊಟ್ಟು 2ನೇ ಮದುವೆ ಆಗಿದ್ದಾನೆ. ದುಡ್ಡಿರೋರ ಮನೇಲಿ ಇದೆಲ್ಲ ಕಾಮನ್ ಅಲ್ವಾ? ಹೌದು, ಇವತ್ತಿನ ಕಾಲದಲ್ಲಿ ಅದೆಲ್ಲ ಯಾರು ಸೀರಿಯಸ್ ಆಗಿ ತಗೋತಾರೆ ಕಾಂಚನ? ಹೌದೌದು. ಈಗ ರಿಲೇಷನ್ ಅನ್ನೋದು ಆಗಾಗ ಅಪ್ಡೇಟ್ ಆಗುತ್ತಲ್ಲ, ಆ ಸಾಫ್ಟ್ವೇರ್ ಥರ ಹೊಸದಾಗಿ ಬರ್ತಾನೇ ಇರುತ್ತೆ, ಆಗಾಗ ಅಪ್ಡೇಟ್ ಆಗ್ತಾನೇ ಇರುತ್ತೆ. ಇವರು ಕೂಡ ಇವ್ರ ಹಸ್ಬೆಂಡ್ಗೆ 2ನೇ ಹೆಂಡ್ತಿನೇ ಅಲ್ವಾ? ಈಗೆಲ್ಲ 2ನೇ ಮದುವೆ ಆಗೋದು ಮಾಮೂಲಿ ಆಗೋಗಿದೆ. ಬಟ್ಟೆ ಚೇಂಜ್ ಮಾಡಿದಷ್ಟೇ ಈಸಿ ಆಗೋಗಿದೆ. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಡೋಕ್ಕಾಗತ್ತಾ? ಶಾಕುಂತಲ, ಯಾಕೆ ಅಪ್ಸೆಟ್ ಆಗಿಬಿಟ್ಟೆ? ಸರಿ, ಈಗ ವಿಷಯ ಬಿಡು, ಆಟ ಶುರು ಮಾಡು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಲೈಫಲ್ಲೇ ಇದು ತುಂಬಾ ದೊಡ್ಡ ಸರ್ಪ್ರೈಸ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂದು ಸಣ್ಣ ಸುಳಿವು ಕೂಡ ನನಗೆ ಸಿಗಲಿಲ್ಲ.